ಮಿತ್ರರೇ ನಮಸ್ಕಾರ. ಮಿತ್ರರೇ, ಸರಿಯಾಗಿ 2 ದಿನದ ಹಿಂದೆ ನ್ಯಾಟೋ ಭಾರತಕ್ಕೆ ಧಮಕಿ ಹಾಕಿತ್ತು. ಕೇವಲ ಭಾರತಕ್ಕೆ ಮಾತ್ರ ಅಲ್ಲ, ಚೀನಾ ಮತ್ತು ಬ್ರೆಜಿಲ್ಗೂ ಕೂಡ ನ್ಯಾಟೋದಿಂದ ಧಮಕಿ ಬಂದಿತ್ತು. ನೀವೇನಾದರೂ ರಷ್ಯಾದಿಂದ ಇದೇ ರೀತಿಯಾಗಿ ಆಯಿಲ್ ಅನ್ನು ಪರ್ಚೇಸ್ ಮಾಡ್ತಾ ಇದ್ರೆ ನಾವು ಕಠಿಣವಾದಂತಹ ಸ್ಯಾಂಕ್ಷನ್ಗಳನ್ನು ವಿಧಿಸ್ತೀವಿ, ನಾವಿದನ್ನು ಸಹಿಸಿಕೊಂಡಿರೋದಿಲ್ಲ ಅಂತ ನ್ಯಾಟೋ ಸ್ವಲ್ಪ ಕಠಿಣ ಭಾಷೆಯಲ್ಲೇ ಧಮಕಿ ಹಾಕಿತ್ತು. ಆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ವಿಚಾರ ಗೊತ್ತಿತ್ತು, ಇದಕ್ಕೆ ಚೈನಾ ಪ್ರಾಪರ್ ಆದಂತಹ ರಿಪ್ಲೈ ಕೊಡುತ್ತೆ ಅಂತ. ಯಾಕೆಂದರೆ ಚೈನಾ ಮತ್ತು ನ್ಯಾಟೋದ ಸಂಬಂಧ ಅಷ್ಟೇನು ಚೆನ್ನಾಗಿಲ್ಲ. ಆದರೆ ಭಾರತ ಮತ್ತು ನ್ಯಾಟೋದ ಸಂಬಂಧ ತುಂಬ ಚೆನ್ನಾಗಿದೆಯಲ್ಲ. ಈ ಸಂದರ್ಭದಲ್ಲಿ ಭಾರತ ಇದಕ್ಕೆ ಹೇಗೆ ಉತ್ತರ ಕೊಡುತ್ತೆ, ಈ ಪ್ರಶ್ನೆ ಇಡೀ ಜಗತ್ತಿಗಿತ್ತು. ಮಿತ್ರರೇ, ಸದ್ಯ ಭಾರತ ಬಹಳ ಸ್ಟ್ರಾಂಗ್ ರಿಪ್ಲೈಯನ್ನು ಕೊಟ್ಟಿದೆ. ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಭಾರತ ಈ ರೀತಿಯಾಗಿ ರಿಯಾಕ್ಟ್ ಮಾಡುತ್ತೆ ಅಂತ. ಅಂದರೆ ಇದರಿಂದ ಒಂದು ಸ್ಪಷ್ಟ ಆಗ್ತಾ ಇದೆ, ಭಾರತ ಇನ್ಮುಂದೆ ಈ ಪಾಶ್ಚಿಮಾತ್ಯ ಡಬಲ್ ಸ್ಟ್ಯಾಂಡರ್ಡ್ಗಳಿಗೆ ಸೊಪ್ಪು ಹಾಕೋದಿಲ್ಲ. ದೇಶದ ಹಿತಾಸಕ್ತಿಗೆ ಏನು ಬೇಕೋ ಅದನ್ನೇ ಭಾರತ ಸರ್ಕಾರ ಮಾಡುತ್ತೆ ಎನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಆ ರೀತಿಯ ಸಂದೇಶವನ್ನು ಜಗತ್ತಿಗೆ ಕೊಟ್ಟಿದೆ. ಇನ್ನೊಂದು ಕಡೆ ಚೈನಾ ಹೇಳ್ತಾ ಇದೆ, ಭಾರತ, ಚೈನಾ, ರಷ್ಯಾ ಒಟ್ಟಾಗಿ ನಿಲ್ಲುವಂತಹ ಪರಿಸ್ಥಿತಿ ಅನಿವಾರ್ಯವಾಗಿದೆ, ನಾವು ಅದಕ್ಕೆ ಸಿದ್ಧ ಆಗಿದ್ದೀವಿ, 3 ದೇಶಗಳು ಒಟ್ಟಾಗಿ ಬರ್ತೀವಿ ಅಂತ ಚೈನಾದವರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಸದ್ಯದ ಪರಿಸ್ಥಿತಿಯಲ್ಲಿ ಈ ಬೆಳವಣಿಗೆ ಇದೆಯಲ್ಲ, ಜಿಯೋಪೊಲಿಟಿಕಲಿ ಸಿಕ್ಕಾಪಟ್ಟೆ ಮಹತ್ವವನ್ನು ಪಡೆದುಕೊಂಡಿದೆ. ಮುಂದಿನ ದಿನಗಳಲ್ಲಿ ವರ್ಲ್ಡ್ ಆರ್ಡರ್ ಚೇಂಜ್ ಆಗಬಹುದು ಅನ್ನುವಂಥ ಏನು ನಿರೀಕ್ಷೆ ಇದೆಯೋ ಅದು ಪಕ್ಕಾ ಆಗ್ತಾ ಇದೆ. ಇದೆಲ್ಲದಕ್ಕೂ ಮೂಲ ಕಾರಣ ಟ್ರಂಪ್ ಎಂಬ ಹುಂಬನ ಕೆಟ್ಟ ಫಾರಿನ್ ಪಾಲಿಸಿ. ನಾನು ಈ ವಿಡಿಯೋದಲ್ಲಿ ನ್ಯಾಟೋಗೆ ಭಾರತ ಯಾವ ರೀತಿಯಾದಂತಹ ರಿಪ್ಲೈ ಕೊಟ್ಟಿದೆ, ಈ ನ್ಯಾಟೋ ಮತ್ತು ಭಾರತದ ಸಂಬಂಧ ಹಳಸೋದ್ರಿಂದ ಏನೆಲ್ಲ ಪರಿಣಾಮ ಆಗತ್ತೆ, ಜೊತೆಗೆ ಭಾರತ, ಚೈನಾ, ರಷ್ಯಾ ಒಂದಾಗ್ತವ, ಏನಿದು ಚೈನಾದ ಹೊಸ ಪ್ರಯತ್ನ, ಇದೆಲ್ಲದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಾರ್ಕ್ ರುಟೆ, ನ್ಯಾಟೋದ ಚೀಫ್, ಇವರು ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಷ್ಯಾ ಉಕ್ರೇನ್ ಮೇಲೆ ತೀವ್ರವಾಗಿ ಯುದ್ಧ ಮಾಡ್ತಾ ಇದೆ, ಯುದ್ಧ ನಿಲ್ಲಿಸುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ, ನಾವೀಗ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನು ತೆಗೆದುಕೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ರಷ್ಯಾಗೆ ಬೆಂಬಲ ಕೊಡ್ತಾ ಇರುವಂತಹ ಭಾರತ, ಚೈನಾ ಮತ್ತು ಬ್ರೆಜಿಲ್ ಮೇಲೆ ನಾವು ಕಠಿಣವಾದಂತಹ ಸ್ಯಾಂಕ್ಷನ್ಗಳನ್ನು ವಿಧಿಸ್ತೀವಿ ಅಂತ ಅವರು ಎಚ್ಚರಿಕೆ ಕೊಟ್ಟಿದ್ರು. ಮಿತ್ರರೇ, ಅದು ಎಚ್ಚರಿಕೆಯಲ್ಲ, ಅಕ್ಷರಶಃ ಧಮಕಿ ಹಾಕಿದ್ರು. ಈ ನ್ಯಾಟೋದ ಚೀಫ್ನ ಧಮಕಿಯನ್ನು ಭಾರತ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಂತೆ ಕಾಣ್ತಾ ಇರಲಿಲ್ಲ. ಅದು ಹೇಗೆ ಗೊತ್ತಾಗ್ತಾ ಇತ್ತು ಕೇಳಿದ್ರೆ, ನಮ್ಮ ಪೆಟ್ರೋಲಿಯಂ ಮಿನಿಸ್ಟರ್ ಆದಂತಹ ಹರ್ದೀಪ್ ಸಿಂಗ್ ಪುರಿ ಒಂದು ಕಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನನ್ನ ಕೆಲಸ ಏನು ಕೇಳಿದ್ರೆ ಈ ದೇಶಕ್ಕೆ ಇಂಧನವನ್ನು ಪೂರೈಕೆ ಮಾಡುವಂತಹದ್ದು, ಹೀಗಾಗಿ ಭಾರತದ ಹಿತಕ್ಕೆ ಯಾವುದು ಅನುಕೂಲಕಾರಿಯಾಗಿದೆಯೋ ಅದೇ ಕ್ರಮಗಳನ್ನು ನಾವು ಕೈಗೊಳ್ತೀವಿ. ನಿಮಗೆ ನನ್ನ ಮುಖದಲ್ಲಿ ಏನಾದರೂ ಟೆನ್ಷನ್ ಕಾಣ್ತಾ ಇದೆಯಾ? ನಮಗೇನು ತೊಂದರೆ ಇಲ್ಲ, ಇವತ್ತು ಭಾರತಕ್ಕೆ ಆಯಿಲ್ ಸಪ್ಲೈ ಮಾಡೋದಕ್ಕೆ ಅನೇಕ ದೇಶಗಳಿದ್ದಾವೆ, ನಮಗೆ ಅನೇಕ ಮಾರುಕಟ್ಟೆ ಇದೆ ಅಂತ ನೇರವಾಗಿ ಓಪನ್ ಸ್ಟೇಟ್ಮೆಂಟನ್ನು ಭಾರತದ ಪೆಟ್ರೋಲಿಯಂ ಮಿನಿಸ್ಟರ್ ಕೊಟ್ಟಿದ್ರು. ಇದರಿಂದ ಏನು ಗೊತ್ತಾಗ್ತಾ ಇತ್ತು ಅಂತಂದರೆ, ಈ ನ್ಯಾಟೋದ ಧಮಕಿಗೆಲ್ಲ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನುವ ರೀತಿಯಲ್ಲಿ ಭಾರತದ ಧೋರಣೆ ಇತ್ತು. ಈಗ ಭಾರತದ ವಿದೇಶಾಂಗ ಇಲಾಖೆಯ ವಕ್ತಾರರು ಬಹಳ ಸ್ಪಷ್ಟ ಶಬ್ದಗಳಲ್ಲಿ ನ್ಯಾಟೋಗೆ ಜಾಡಿಸಿದ್ದಾರೆ. ನೀವು ಈ ಬಗ್ಗೆ ಅನೇಕ ಆರ್ಟಿಕಲ್ಗಳನ್ನು ನೋಡಬಹುದು. ಎಲ್ಲದರ ಹೆಡ್ಡಿಂಗ್ ಏನು ಕೇಳಿದ್ರೆ, ಈ ಪಾಶ್ಚಿಮಾತ್ಯ ದೇಶಗಳ ಡಬಲ್ ಸ್ಟ್ಯಾಂಡರ್ಡ್ ನಮ್ಮ ಬಳಿಯಲ್ಲಿ ನಡೆಯೋದಿಲ್ಲ ಅಂತ. ನೀವು ಡಬಲ್ ಸ್ಟ್ಯಾಂಡರ್ಡ್ ನೀತಿಯನ್ನು ಅನುಸರಿಸ್ತಾ ಭಾರತಕ್ಕೆ ಬುದ್ಧಿವಾದ ಹೇಳೋದಕ್ಕೆ ಬರಬೇಡಿ ಅಂತೇಳಿ ಭಾರತದ ವಿದೇಶಾಂಗ ಇಲಾಖೆ ನ್ಯಾಟೋಗೆ ಜಾಡಿಸಿದೆ. ಇದು ಮಿತ್ರರೇ ತೀರಾ ಹಾರ್ಶ್ ರಿಯಾಕ್ಷನ್. ಯಾಕೆ ಅಂತಂದ್ರೆ ನ್ಯಾಟೋ ಮತ್ತು ಭಾರತದ ನಡುವೆ ಬಹಳ ಉತ್ತಮವಾದಂತಹ ಸಂಬಂಧ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ನೀವು ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ರಿ, ಇದನ್ನೆಲ್ಲ ನಮ್ಮ ಹತ್ರ ಇಟ್ಕೊಂಬೇಡಿ ಅಂತ ಹೇಳೋದಿದೆಯಲ್ಲ, ಸಣ್ಣ ವಿಚಾರ ಅಲ್ಲ. ಭಾರತ ಯಾಕೆ ಹೀಗೆ ಹೇಳ್ತು? ಹಾಗಾದ್ರೆ ನ್ಯಾಟೋದ ದೇಶಗಳು ಏನು ಡಬಲ್ ಸ್ಟ್ಯಾಂಡರ್ಡ್ ಮಾಡ್ತಾ ಇದ್ದಾವೆ? ಇದಕ್ಕೆ ಸಾಕ್ಷಿ ಪುರಾವೆಯನ್ನು ಕೊಡಬೇಕು ಅಂತಂದ್ರೆ ಭಾರತ ಸರ್ಕಾರ ಏನೋ ಸ್ಟಡಿ ಮಾಡಬೇಕಾಗಿಲ್ಲ, ಎಲ್ಲೋ ದಾಖಲೆಯನ್ನು ಹೆಕ್ಕಿ ತೆಗಿಬೇಕಾಗಿಲ್ಲ. ಪಾಶ್ಚಿಮಾತ್ಯರೇ ದೊಡ್ಡ ದೊಡ್ಡ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ದಾರೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಇದನ್ನು ದಿ ಗಾರ್ಡಿಯನ್ ಪಬ್ಲಿಷ್ ಮಾಡಿರುವಂಥದ್ದು. ದಿ ಗಾರ್ಡಿಯನ್ನಲ್ಲಿ ಕೇವಲ 4 ತಿಂಗಳ ಹಿಂದೆ ಒಂದು ದೊಡ್ಡ ಆರ್ಟಿಕಲನ್ನು ಪಬ್ಲಿಷ್ ಮಾಡಲಾಗಿತ್ತು. ಅದರಲ್ಲಿ ಏನು ಹೇಳಲಾಗಿದೆ ಅಂತಂದರೆ, ಉಕ್ರೇನ್ಗೆ ಪಾಶ್ಚಿಮಾತ್ಯ ದೇಶಗಳು ಯಾವ ಪ್ರಮಾಣದಲ್ಲಿ ಯುದ್ಧ ಮಾಡೋದಕ್ಕೆ ಹಣವನ್ನು ಪೂರೈಸಿದಾವೋ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ರಷ್ಯಾದಿಂದ ತೈಲ ಮತ್ತು ನ್ಯಾಚುರಲ್ ಗ್ಯಾಸನ್ನು ಖರೀದಿ ಮಾಡಿದ್ದಾವೆ. ಮಿತ್ರರೇ, ಇದನ್ನು ನಾನು ಹೇಳ್ತಾ ಇಲ್ಲ, ಭಾರತದ ಯಾವುದೋ ಪತ್ರಿಕೆಗಳು ಹೇಳ್ತಾ ಇಲ್ಲ, ಇದನ್ನು ಹೇಳ್ತಾ ಇರುವಂಥದ್ದು ಅಮೆರಿಕದ ಪ್ರಖ್ಯಾತ ಪತ್ರಿಕೆ ದಿ ಗಾರ್ಡಿಯನ್. ದಿ ಗಾರ್ಡಿಯನ್ನಲ್ಲಿ ಕೇವಲ ಊಹಾಪೋಹದ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿಲ್ಲ, ಅವರು ಪ್ರಾಪರ್ ಆದಂತಹ ಅಂಕಿಅಂಶ ಕೊಟ್ಟಿದ್ದಾರೆ. ಅವರೇನು ಹೇಳ್ತಾ ಇದ್ದಾರೆ ಅಂತಂದ್ರೆ, 2024ರಲ್ಲಿ ಈ ಯುರೋಪ್ನ ದೇಶಗಳು ರಷ್ಯಾದಿಂದ ಒಟ್ಟು 22 ಬಿಲಿಯನ್ ಯೂರೋದಷ್ಟು ನ್ಯಾಚುರಲ್ ಗ್ಯಾಸ್ ಮತ್ತು ಪೆಟ್ರೋಲಿಯಂ ಉತ್ಪನ್ನಗಳನ್ನು ತರಿಸ್ಕೊಂಡಿದ್ದಾವೆ. ಎಷ್ಟು ಪ್ರಮಾಣದಲ್ಲಿ ಮಿತ್ರರೇ? 22 ಬಿಲಿಯನ್ ಯೂರೋ, ಡಾಲರ್ ಕೂಡ ಅಲ್ಲ. ಇದನ್ನ ಭಾರತದ ರೂಪಾಯಿಯಲ್ಲಿ ಕನ್ವರ್ಟ್ ಮಾಡಿ ಹೇಳಬೇಕು ಅಂತಂದ್ರೆ ರಫ್ಲಿ 2,20,000 ಕೋಟಿ. ಒಂದು ವರ್ಷದಲ್ಲಿ ಯುರೋಪ್ನ ದೇಶಗಳು ರಷ್ಯಾದಿಂದ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನು ತರಿಸ್ಕೊಂಡಿರುವಂತಹದ್ದು. ಅದೇ ಉಕ್ರೇನ್ಗೆ ಇವರು ಎಷ್ಟಪ್ಪ ಸಹಾಯ ಮಾಡಿದ್ದಾರೆ ಕೇಳಿದ್ರೆ 19 ಬಿಲಿಯನ್ ಯೂರೋ, ಅಂದರೆ 1,90,000 ಕೋಟಿಯಷ್ಟು ಉಕ್ರೇನ್ಗೆ ಸಹಾಯ ಮಾಡಿದ್ದಾರೆ. ಅದೇ ರಷ್ಯಾದಿಂದ ಇವರು ಆಯಿಲ್ ತರಿಸ್ಕೊಂಡಿರುವಂತಹದ್ದು 2,20,000 ಕೋಟಿಯಷ್ಟು. ಇದೇ ಕಾರಣಕ್ಕೆ ಮಿತ್ರರೇ ಈಗ ಭಾರತ ಯುರೋಪ್ಗೆ ಹೇಳಿದ್ದು, ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅನ್ನು ನೀವು ಅಲ್ಲೇ ಬಿಟ್ಟುಬಿಡಿ, ನಮ್ಮ ಹತ್ರ ಇಟ್ಕೋಬೇಡಿ ಅಂತ.
ಇವರ ನೀತಿ ಹೇಗಿದೆ ಗೊತ್ತಾ? ಇವರು ಖರೀದಿ ಮಾಡಿದ್ರೆ ಅದು ಒಳ್ಳೆಯದು, ಯುರೋಪ್ನ ಜನರ ಹಿತಕ್ಕೋಸ್ಕರವಾಗಿ ಅವರು ರಷ್ಯಾದಿಂದ ಆಯಿಲ್ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ಖರೀದಿ ಮಾಡ್ತಾರೆ. ಅದೇ ಭಾರತ ಮತ್ತು ಚೈನಾ ಖರೀದಿ ಮಾಡಿಬಿಟ್ರೆ ಅದರಿಂದ ರಷ್ಯಾಗೆ ಹಣ ಹೋಗ್ಬಿಡುತ್ತೆ, ರಷ್ಯಾ ಅದನ್ನ ಉಕ್ರೇನ್ ಯುದ್ಧಕ್ಕೆ ಬಳಸುತ್ತೆ. ಹಾಗಾದ್ರೆ ಈ ಯುರೋಪ್ನ ರಾಷ್ಟ್ರಗಳು ರಷ್ಯಾದಿಂದ ಕಚ್ಚಾ ತೈಲ ಮತ್ತು ನ್ಯಾಚುರಲ್ ಗ್ಯಾಸ್ ಅನ್ನ ಖರೀದಿ ಮಾಡ್ಬಿಟ್ಟು ಅವ್ರಿಗೇನು ಹಣ ಕೊಡೋದಿಲ್ವಾ? ಬದಲಾಗಿ ಏನಾದ್ರೂ ನೀರ್ಗೀರ್ ಕೊಡ್ತಾ ಇದಾರ ಏನ್ ಕತೆ? ಅಥವಾ ರಷ್ಯಾ ಏನಾದ್ರೂ ಹೇಳ್ಬಿಟ್ಟಿದ್ಯಾ ನೀವು ಕೊಡ್ತಿರಲ್ಲ ದುಡ್ಡು, ಅದರಿಂದ ನಾವು ಯುದ್ಧ ಮಾಡೋದಿಲ್ಲ, ಭಾರತ ಚೈನಾ ಏನ್ ದುಡ್ಡು ಕೊಡ್ತಾವಲ್ಲ ಅದರಿಂದ ನಾನು ಯುದ್ಧ ಮಾಡ್ತೀನಿ ಅಂತ ಏನಾದ್ರೂ ಪುತಿನ್ ಹೇಳಿದಾರ? ಈ ಯುರೋಪ್ನ ಡಬಲ್ ಸ್ಟ್ಯಾಂಡರ್ಡ್ ಹೇಗಿದೆ ಕೇಳಿದ್ರೆ, ಅವರ ಕಾರುಗಳು ನಿಲ್ಬಾರ್ದು, ಅದಕ್ಕೆ ಬೇಕಾದಂತಹ ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇರಬೇಕು, ಅವ್ರ ಮನೆಯಲ್ಲಿ ಒಲೆ ಉರಿಬೇಕು, ಅಡಿಗೆ ಬೇಯಬೇಕು, ಅದಕ್ಕೆ ರಷ್ಯಾದ ಆಯಿಲ್ ಆದ್ರೂ ಓಕೆ, ರಷ್ಯಾದ ನ್ಯಾಚುರಲ್ ಗ್ಯಾಸ್ ಆದ್ರೂ ಓಕೆ. ಅದೇ ಭಾರತ ಮತ್ತು ಚೈನಾ ತನ್ನ ದೇಶದ ಹಿತಾಸಕ್ತಿಗೋಸ್ಕರವಾಗಿ ರಷ್ಯಾದ ಆಯಿಲ್ ಅಥವಾ ನ್ಯಾಚುರಲ್ ಗ್ಯಾಸ್ ಅನ್ನ ಖರೀದಿ ಮಾಡಿಬಿಟ್ರೆ ಅದು ಯುರೋಪ್ನವರಿಗೆ ಸಮಸ್ಯೆ ಆಗುತ್ತೆ, ಅದು ಉಕ್ರೇನ್ನ ಯುದ್ಧಕ್ಕೆ ಫಂಡ್ ಮಾಡಿದಾಗುತ್ತೆ. ಇಂತಹ ಡಬಲ್ ಸ್ಟ್ಯಾಂಡರ್ಡ್ ಉಸುರುವಳ್ಳಿ ದೇಶಗಳನ್ನೆಲ್ಲ ಕಟ್ಕೊಂಡು ಈ ನ್ಯಾಟೋದ ಚೀಫ್ ಭಾರತ ಮತ್ತು ಚೀನಾಗೆ ಧಮಕಿ ಹಾಕಿದ್ರೆ ಕೇಳೋರು ಯಾರು ಹೇಳಿ? ಚೈನಾ ಕೂಡ ಅಷ್ಟೇ ಕಠಿಣ ಶಬ್ದಗಳಲ್ಲಿ ರಿಪ್ಲೈ ಕೊಟ್ಟಿದೆ, ಭಾರತವೂ ಕೂಡ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕಠಿಣ ಶಬ್ದಗಳನ್ನು ಬಳಸಿಯೇ ರಿಪ್ಲೈ ಕೊಟ್ಟಿದೆ. ಈ ಪಾಶ್ಚಿಮಾತ್ಯರು ಯಾವ ರೀತಿಯಾಗಿ ಡಾಮಿನೇಟ್ ಮಾಡ್ತಾರೆ ಅಂತಂದ್ರೆ ನೀವೇ ಯೋಚನೆ ಮಾಡಿ. ಈ ಹಿಂದೆ ವೆನಿಜುಲಾದಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡಬಾರದು ಅಂತ ನಿರ್ಬಂಧ ವಿಧಿಸಿದ್ರು, ಹೌದಪ್ಪ ಓಕೆ ಅಂತ ಭಾರತ ಕೂಡ ಅದನ್ನ ಕೈ ಬಿಡ್ತು. ಆನಂತರ ಇರಾನ್ ಮೇಲೆ ನಿರ್ಬಂಧ ವಿಧಿಸಿದ್ರು, ಭಾರತ ಅತಿ ಹೆಚ್ಚು ಪ್ರಮಾಣದಲ್ಲಿ ಇರಾನ್ನಿಂದ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಾ ಇತ್ತು. ನಮಗದು ಬಹಳ ಲಾಭದಾಯಕವೂ ಕೂಡ ಆಗಿತ್ತು, ಯಾಕೆಂದ್ರೆ ಪಕ್ಕದಲ್ಲೇ ಇರುವಂತಹ ದೇಶ ಇರಾನ್. ಅಮೆರಿಕ ಏನೋ ಹೇಳ್ಬಿಡ್ತು, ನಿರ್ಬಂಧವನ್ನು ವಿಧಿಸಿದೆ ಎನ್ನುವ ಕಾರಣಕ್ಕೆ ಭಾರತವು ಅದನ್ನು ಮಾನ್ಯ ಮಾಡಿಬಿಟ್ಟು ಇರಾನ್ನಿಂದ ಕಚ್ಚಾ ತೈಲ ತರಿಸ್ಕೊಳ್ಳೋದನ್ನು ಕೂಡ ನಿಲ್ಲಿಸ್ತು. ಈಗ ಮಿತ್ರರೇ ರಷ್ಯಾದ ಸರದಿ, ರಷ್ಯಾದಿಂದಲೂ ನೀವು ತರಿಸ್ಕೊಳ್ಬಾರ್ದು ಅಂತ ಈಗ ನಿರ್ಬಂಧವನ್ನು ವಿಧಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಭಾರತ ಈ ಬಾರಿ ಮಾತ್ರ ಕೇಳೋದಕ್ಕೆ ಸಿದ್ಧ ಇಲ್ಲ, ಯಾಕೆಂದ್ರೆ ಯುರೋಪ್ನ ಎಲ್ಲ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲ ನ್ಯಾಚುರಲ್ ಗ್ಯಾಸ್ ಎಲ್ಲವುದನ್ನು ತರಿಸ್ಕೊಳ್ತಾ ಇದ್ದಾವೆ, ಭಾರತಕ್ಕೆ ಮಾತ್ರ ಯಾಕೆ ನಿರ್ಬಂಧ? ಈ ರೀತಿಯಾಗಿ ತಿರುಗಿ ನಿಂತು ಪ್ರಶ್ನೆ ಕೇಳೋದಕ್ಕೆ ಭಾರತ ಶುರು ಮಾಡಿತ್ತು. ಬೈಡನ್ ಕಾಲದಲ್ಲೂ ಕೂಡ ಭಾರತ ಇದನ್ನೇ ಹೇಳಿತ್ತು. ಜೈಶಂಕರ್ ಯುರೋಪ್ನಲ್ಲೇ ಕೂತ್ಕೊಂಡು ಅಲ್ಲಿನ ಮಾಧ್ಯಮಗಳ ಮುಂದೆ ಈ ಪ್ರಶ್ನೆ ಕೇಳಿದ್ರು. ಈಗ ನ್ಯಾಟೋದ ಚೀಫ್ ತಲೆಹರಟೆ ಮಾಡೋದಕ್ಕೆ ಹೋಗಿ ಭಾರತ ಮತ್ತು ಚೈನಾದಿಂದ ವಧೆ ತಿಂದಿದ್ದಾನಷ್ಟೇ. ಈ ರಾದ್ಧಾಂತದ ನಡುವೆಯೇ ಚೈನಾ ಒಂದು ದೊಡ್ಡ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದೆ. ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಅಮೆರಿಕ ಎಚ್ಚೆತ್ತುಕೊಳ್ಳದೇ ಇದ್ರೆ ಮುಂದೆ ಭವಿಷ್ಯದಲ್ಲಿ ಭಾರಿ ದೊಡ್ಡ ಅಪಾಯವನ್ನು ಎದುರಿಸುತ್ತೆ ಅನ್ನುವಂಥದ್ದು ಇದರಿಂದ ಗೊತ್ತಾಗ್ತಾ ಇದೆ. ಚೈನಾ ಏನ್ ಹೇಳಿದೆ ಕೇಳಿದ್ರೆ, ರಷ್ಯಾ, ಭಾರತ, ಚೈನಾ RIC ಈ ಟ್ರೈಲ್ಯಾಟರಲ್ ಗ್ರೂಪ್ ಅನ್ನ ನಾವು ಪುನಃ ಗಟ್ಟಿಗೊಳಿಸ್ತೀವಿ, ಚೈನಾ ಅದಕ್ಕೆ ಬದ್ಧವಾಗಿದೆ, 3 ದೇಶಗಳೊಂದಿಗೆ ಮಾತುಕತೆ ನಡೀತಾ ಇದೆ ಅಂತ ಚೈನಾ ಅಧಿಕೃತವಾಗಿ ಘೋಷಣೆ ಮಾಡಿದೆ. ನಿಮಗೆಲ್ಲ ಗೊತ್ತೇ ಇದೆ, 2019-20 ಬಳಿಕ ಈ RIC ಗ್ರೂಪ್ ಕಂಪ್ಲೀಟ್ ಆಗಿ ತಂಡಾವಸ್ಥೆಗೆ ಹೋಗಿತ್ತು. ಯಾಕೆಂದ್ರೆ ಗಲ್ವಾನ್ ಘರ್ಷಣೆ ಆಗುತ್ತೆ, ಅದಾದ ಬಳಿಕ ಭಾರತ ಮತ್ತು ಚೀನಾದ ನಡುವೆ ದ್ವಿಪಕ್ಷೀಯ ಸಂಬಂಧ ಬಹಳಷ್ಟು ಹದಗೆಟ್ಟು ಹೋಗಿತ್ತು. ಹೀಗಾಗಿ ಭಾರತ RICಯ ಬಗ್ಗೆ ಅಷ್ಟಾಗಿ ತಲೆ ಕೆಡಿಸ್ಕೊಂಡಿರಲಿಲ್ಲ, ಅದನ್ನು ಬದಿಗೆ ಹಾಕ್ಬಿಟ್ಟಿತ್ತು. ಆದ್ರೆ ಈಗ ಟ್ರಂಪ್ ಮಾಡ್ತಾ ಇರುವಂತಹ ಹುಚ್ಚಾಟದಿಂದಾಗಿ ಚೈನಾಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ, ನಾವು RICಯನ್ನ ಪುನಃ ನಿಲ್ಲಿಸಬೇಕು, ಈ ಪಾಶ್ಚಿಮಾತ್ಯರ ಧಮಕಿಗಳಿಗೆ ನಾವು ಬ್ರೇಕ್ ಹಾಕಬೇಕು ಅಂತಂದ್ರೆ ಇದೊಂದೇ ಮಾರ್ಗ ಅಂತ ಚೈನಾಗೂ ಕೂಡ ಅನಿಸೋದಕ್ಕೆ ಶುರುವಾಗಿದೆ. ಹೀಗಾಗಿ ಚೈನಾ ಅಧಿಕೃತವಾಗಿ ಘೋಷಣೆ ಮಾಡಿದೆ, ನಾವು RICಯನ್ನ ಗಟ್ಟಿಗೊಳಿಸ್ತೀವಿ ಅಂತ. ಮಿತ್ರರೇ, ಭಾರತ ಏನಾದರೂ ಇದಕ್ಕೆ ಒಪ್ಪಿಕೊಂಡು ಇದರ ಜೊತೆಗೆ ಪೂರ್ಣ ಪ್ರಮಾಣದಲ್ಲಿ ಪಾರ್ಟಿಸಿಪೇಟ್ ಮಾಡ್ತು ಅಂತಂದ್ರೆ ಇದು ಅಮೆರಿಕಾಗೆ ಭಾರಿ ದೊಡ್ಡ ಹಿನ್ನಡೆ. ಅದು ಹೇಗೆ ಅಂತ ನಿಮಗೆ ಚಿಕ್ಕದಾಗಿ ಹೇಳ್ತೀನಿ. ಅಮೆರಿಕದ ವಿದೇಶಾಂಗ ನೀತಿ ಏನಾಗಿತ್ತು ಗೊತ್ತಾ? ಅವರು ಭಾರತವನ್ನ ರಷ್ಯಾ ಮತ್ತು ಚೈನಾದಿಂದ ದೂರ ಇಡಬೇಕು ಅನ್ನುವಂಥದ್ದು ಅವರ ಪ್ರಯತ್ನ ಆಗಿತ್ತು. ಇದೇ ಕಾರಣದಿಂದಲೇ ಕ್ವಾಡ್ ರಚನೆಯಾಗಿದ್ದು, ಇದೇ ಕಾರಣಕ್ಕಾಗಿಯೇ G7ಗೆ ಅತಿಥಿ ದೇಶವಾಗಿ ಭಾರತಕ್ಕೆ ಆಹ್ವಾನ ಸಿಗ್ತಾ ಇದ್ದಿತ್ತು. ಇಲ್ಲಿ ಅಮೆರಿಕದ ಉದ್ದೇಶ ಏನಾಗಿತ್ತು ಗೊತ್ತಾ? ಬಹಳ ನಿಧಾನ ಆದರೂ ಪರವಾಗಿಲ್ಲ, ಭಾರತ ಇವತ್ತಲ್ಲ ನಾಳೆ ಪಾಶ್ಚಿಮಾತ್ಯರ ಗುಂಪನ್ನು ಪೂರ್ಣ ಪ್ರಮಾಣದಲ್ಲಿ ಸೇರಿಕೊಳ್ಬೇಕು. ಭಾರತ ಇಷ್ಟು ದಿನ ಬ್ಯಾಲೆನ್ಸ್ ಮಾಡ್ತಾ ಇತ್ತು, ಒಂದು ಹಂತದಲ್ಲಿ ಭಾರತ ರಷ್ಯಾ ಪರವಾಗಿ ಹೆಚ್ಚಾಗಿ ನಿಲ್ತಾ ಇತ್ತು. ಇದನ್ನ ಏನಾದರೂ ಮಾಡಿ ಹಾಳು ಮಾಡಿಬಿಟ್ಟು ಪಾಶ್ಚಿಮಾತ್ಯರ ಗುಂಪಿಗೆ ಭಾರತವನ್ನು ಸೇರಿಸ್ಕೊಂಡಿದ್ದೆ ಆದರೆ ಬಹಳ ದೊಡ್ಡ ವಿಜಯ ಸಿಗುತ್ತೆ. ಭವಿಷ್ಯದಲ್ಲಿ ಚೈನಾದ ವೇಗಕ್ಕೆ ಬ್ರೇಕ್ ಹಾಕೋದಕ್ಕೆ ಭಾರತ ನಮಗೊಂದು ರೀತಿಯಲ್ಲಿ ವೆಪನ್ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಅಮೆರಿಕ ನಂಬಿಕೊಂಡಿತ್ತು. ಅಮೆರಿಕದ ಈ ಹಿಂದಿನ ಎಲ್ಲ ಅಧ್ಯಕ್ಷರ ಫಾರಿನ್ ಪಾಲಿಸಿಗಳೂ ಕೂಡ ಅದೇ ಆಗಿತ್ತು. ನೀವು 2000ನೇ ಇಸ್ವಿಯ ನಂತರದ ಅಮೆರಿಕದ ಫಾರಿನ್ ಪಾಲಿಸಿಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದು ಎದ್ದು ಕಾಣುತ್ತೆ. ಆದರೆ ಟ್ರಂಪ್ ಎಲ್ಲ ಉಲ್ಟಾ ಮಾಡಿ ಹಾಕಿದ್ದಾರೆ. ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಟ್ರಂಪ್ ಕಾರಣದಿಂದಾಗಿ ಅಮೆರಿಕದ ಫಾರಿನ್ ಪಾಲಿಸಿ ಮಣ್ಣು ಪಾಲಾಗ್ಬಿಟ್ಟಿದೆ. ನಿಮಗೆ ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಅಮೆರಿಕದ ಸಂಸದರೇ ಟ್ರಂಪ್ಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ, ಅಮೆರಿಕದ ಇವತ್ತಿನ ಫಾರಿನ್ ಪಾಲಿಸಿಯ ಕಾರಣದಿಂದಾಗಿ ನಮ್ಮ ವಿರೋಧಿ ಶಕ್ತಿಗಳು ಒಂದಾಗ್ತಾ ಇದ್ದಾವೆ, ಅದಕ್ಕೆ ಕಾರಣ ಅಮೆರಿಕದ ಫಾರಿನ್ ಪಾಲಿಸಿ ಆಗ್ತಾ ಇದೆ ಅಂತ ಅಮೆರಿಕದ ಸಂಸದರೇ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇದು 100ಕ್ಕೆ 100ರಷ್ಟು ಸತ್ಯವೂ ಕೂಡ ಹೌದು. ಈಗ ಅಮೆರಿಕ ಭಾರತಕ್ಕೆ 500% ಟ್ಯಾರಿಫ್ನ ಧಮಕಿ ಇರಬಹುದು, ರಷ್ಯಾದಿಂದ ಆಯಿಲ್ ಖರೀದಿಗೆ ಧಮಕಿ ಇರಬಹುದು. ಈ ರೀತಿಯಾಗಿ ಭಾರತದ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಳ್ಳದೆ ಅವರು ಧಮಕಿ ಹಾಕ್ತಾ ಇರೋದಿದೆಯಲ್ಲ, ಇದು ಭಾರತ, ಚೈನಾ ಮತ್ತು ರಷ್ಯಾವನ್ನ ಹತ್ತಿರ ಸೇರಿಸ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕ ಏನ್ ಮಾಡ್ಕೊಳ್ತಾ ಇದೆ, ತನ್ನ ಅಲೈ ಕಂಟ್ರಿಗಳನ್ನು ದೂರ ಮಾಡ್ತಾ ಇದೆ.
ಕೆನಡಾ ಮತ್ತು ಅಮೆರಿಕದ ಸಂಬಂಧ ಅತ್ಯಂತ ಹದಗೆಟ್ಟು ಹೋಗಿದೆ. ಇತಿಹಾಸದಲ್ಲಿ ಯಾವತ್ತೂ ನಿಮಗೆ ಹುಡುಕಿದ್ರೂ ಸಿಗೋದಿಲ್ಲ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಇಷ್ಟ ಹಾಳಾಗಿರುವಂತಹದ್ದು. ಈಗ ಪರಸ್ಪರ ಅವರು ಟ್ಯಾರಿಫ್ ಅನ್ನು ಹಾಕ್ತಾ ಇದ್ದಾರೆ. ಕೆನಡಾದಲ್ಲಿ ಅಮೆರಿಕದ ವಸ್ತುಗಳನ್ನು ಬಾಯ್ಕಾಟ್ ಮಾಡಲಾಗ್ತಾ ಇದೆ. ಅಮೆರಿಕದವರನ್ನ ಕೆನಡಾದವರು ಎನಿಮಿ ರೀತಿಯಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ ಟ್ರಂಪ್ ಅವರ ಹುಚ್ಚಾಟ, ಟ್ರಂಪ್ ಅವರ ಕೆಟ್ಟ ಫಾರಿನ್ ಪಾಲಿಸಿ. ಅದಕ್ಕೆ ಅಮೆರಿಕದ ಸಂಸದರು ಹೇಳ್ತಾ ಇದ್ದಾರೆ, ನಮ್ಮ ಅಲೈ ಕಂಟ್ರಿಗಳು ನಮ್ಮಿಂದ ದೂರ ಆಗ್ತಾ ಇದ್ದಾವೆ, ಜೊತೆಗೆ ನಮ್ಮ ವಿರೋಧಿಗಳನ್ನ ನಾವು ಒಗ್ಗಟ್ಟು ಮಾಡ್ತಾ ಇದ್ದೀವಿ. ಇದು ಅಮೆರಿಕಾಗೆ ಭವಿಷ್ಯದಲ್ಲಿ ಭಾರಿ ಹಾನಿ ಉಂಟು ಮಾಡುತ್ತೆ ಅಂತ ಅವರು ಎಚ್ಚರಿಸಿದ್ರು. ಒಟ್ಟಿನಲ್ಲಿ ಮಿತ್ರರೇ, ಮುಂದಿನ ದಿನಗಳಲ್ಲಿ ಜಿಯೋಪೊಲಿಟಿಕಲಿ ಬಹಳಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗ್ತವೆ. ಟ್ರಂಪ್ ಈಗ ಟ್ಯಾರಿಫ್ ವಿಚಾರದಲ್ಲಿ ಸಣ್ಣ ಪುಟ್ಟ ದೇಶಗಳಿಗೆ ಲೆಟರ್ ಕಳಿಸ್ಬಿಟ್ಟು ಅಥವಾ ಇನ್ನೊಂದು ಡೆಡ್ ಲೈನ್ ಕೊಟ್ಬಿಟ್ಟು ಧಮಕಿ ಹಾಕಿ ಅವ್ರನ್ನೆಲ್ಲ ಹೆದರಿಸ್ತಾ ಇದ್ದಾರಲ್ಲ, ಅದೇ ರೀತಿಯಾಗಿ ರಷ್ಯಾಗೂ ಕೂಡ 50 ದಿನದ ಟೈಮ್ ಲೈನ್ ಅನ್ನು ಕೊಟ್ಬಿಟ್ಟು ಅವ್ರಿಗೆ ಧಮಕಿ ಹಾಕಿ ರಷ್ಯಾವನ್ನ ಬಗ್ಗಿಸ್ತೀನಿ ಅಂತ ಟ್ರಂಪ್ ಅಂದುಕೊಂಡಿದ್ದೆ. ಆದ್ರೆ ಅದು ಸಾಧ್ಯ ಇಲ್ಲದಂತಹ ಮಾತು. ರಷ್ಯಾ ಇವತ್ತು ಗ್ಲೋಬಲಿ ಸೂಪರ್ ಪವರ್. ಅವರೇನು ಬೇರೆ ದೇಶಗಳ ಮೇಲೆ ಅಷ್ಟಾಗಿ ಡಿಪೆಂಡ್ ಆಗಿಲ್ಲ. ಅವರಿಗೆ ಬೇಕಾದಷ್ಟು ಇಂಧನ ಅವರಲ್ಲೇ ಇದೆ. ಆಹಾರ ಉತ್ಪನ್ನಗಳಿಗೆ ಅವರು ಬೇರೆ ದೇಶವನ್ನ ಡಿಪೆಂಡ್ ಆಗಿಲ್ಲ. ಯುದ್ಧ ಮಾಡಬೇಕಾದ್ರೆ ಶಸ್ತ್ರಾಸ್ತ್ರಗಳು ಇನ್ಯಾವುದೋ ದೇಶದಿಂದ ಬರಬೇಕು ಅಂತ ರಷ್ಯಾ ಕಾಯಬೇಕಾಗಿಲ್ಲ. ಅವರಿಗೆ ಬಹಳ ಉತ್ತಮವಾದಂತಹ ಸಪ್ಲೈ ಚೈನ್ ಇದೆ. ವಿಶ್ವದಲ್ಲೇ ಅತ್ಯಂತ ಶಕ್ತಿಶಾಲಿಯಾದಂತಹ ಮಿಲಿಟರಿಯನ್ನು ಕೂಡ ಅವರು ಹೊಂದಿದ್ದಾರೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಟ್ರಂಪ್ ಇದನ್ನು ಅರ್ಥ ಮಾಡಿಕೊಳ್ಳದೆ 50 ದಿನ ಡೆಡ್ ಲೈನ್ ಕೊಡ್ತೀನಿ, ಅಷ್ಟು ದಿನದೊಳಗೆ ಯುದ್ಧ ನಿಲ್ಲಿಸಿ ಅಂತೆಲ್ಲ ಧಮಕಿ ಹಾಕಿದ್ರೆ ರಷ್ಯಾ ಅದನ್ನ ಕೇಳೋದಿಲ್ಲ. ಟ್ರಂಪ್ ನಾನು ಯುದ್ಧ ನಿಲ್ಲಿಸ್ಬಿಟ್ಟೆ ಅಂತ ಆ ಕ್ರೆಡಿಟ್ ಅನ್ನು ಪಡೆದುಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ನಿಜವಾಗ್ಲೂ ಯುದ್ಧವನ್ನ ನಿಲ್ಲಿಸಲೇಬೇಕು ಅಂತಂದ್ರೆ ಜೆಲೆನ್ಸ್ಕಿಯ ಕಿವಿ ಹಿಂಡಬೇಕು. ಜೆಲೆನ್ಸ್ಕಿಯನ್ನ ಮಾತುಕತೆಯ ಟೇಬಲ್ಗೆ ಕರೆತರಬೇಕು. ಅದನ್ನ ಬಿಟ್ಟು ನೀವು ರಷ್ಯಾಗೆ ಧಮಕಿ ಹಾಕೋದಕ್ಕೆ ಹೋದ್ರೆ ಇದು ಇನ್ನೊಂದು ಅನರ್ಥಕ್ಕೆ ಕಾರಣವಾಗುತ್ತೆ. ಮಿತ್ರರೇ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಈ ನ್ಯಾಟೋದ ವಿರುದ್ಧ RICಯನ್ನ ಗಟ್ಟಿ ಮಾಡುವಂಥದ್ದು ಅಂದ್ರೆ ಭಾರತ, ಚೈನಾ, ರಷ್ಯಾ ಒಂದಾಗಿ ಪಾಶ್ಚಿಮಾತ್ಯ ಶಕ್ತಿಗಳನ್ನು ಎದುರಿಸುವಂತಹದ್ದು ಸಾಧ್ಯ ಇದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್